ಈಗ ಒಂದು ನೀವು ಮಾತು ಹೇಳಿದ್ರಿ, ಅಪ್ಪ ಅಮ್ಮ ಬಂದಿದ್ದು ಆ ಟೈಮಲ್ಲಿ ನನಗೆ ಇನ್ನಷ್ಟು ಸ್ಟ್ರೆಂತ್ ಕೊಡ್ತು ಅಂತ. ಯಾಕಂದರೆ ನಿಮ್ಮ ಮನೇಲಿ ನೀವೇ ಮಗ, ನೀವೇ ಮಗಳು, ಸ್ಟ್ರೆಂತಾಗಿ ನಿಂತಿದ್ದೀರಾ. ನೀವು ಒಳಗೆ ಹೋಗಿದ್ದೀರಾ ಅಂದಾಗ ಇಲ್ಲೂ ಕೆಲವೊಂದು ಕಷ್ಟಗಳಾಗಿರುತ್ತೆ. ನೀವು ಅಲ್ಲಿದ್ದಾಗ ಅಪ್ಪ ಅಮ್ಮ ಹೇಗಿರ್ತಾರೋ ಏನೋ ಒಂದು ನಿಮಗೂ ಒಂದು ಟೆನ್ಷನ್ ಇರುತ್ತೆ. ಸೊ ಆ ಟೈಮಲ್ಲಿ ಫ್ಯಾಮ್ಲಿ ಸಮೇತ ಎಲ್ಲರೂ ಬಂದಿದ್ದು ನಿಮಗೆ ಎಷ್ಟು ಖುಷಿ ಕೊಡ್ತು? ಬೇರೆ ಲೆವೆಲಲ್ಲಿ ಇದ್ರಿ ಅವತ್ತು ಮಾತ್ರ ನೀವು. ಅದು ಓಡ್ಕೊಂಡು ಬಂದಿದ್ದು, ಕಣ್ಣಲ್ಲಿ ಹತ್ತಿದ್ದು, ಫ್ಯಾನ್ಸ್ನ ಕೂಡ ನೀವು ಅಳಿಸ್ಬಿಟ್ರಿ. ಪಾರು ಪಾರ್ಟ್ 2 ಆಗೋಯ್ತಿಲ್ಲಿ. ಹೌದಾ? ಬಟ್ ನಾನಂತೂ ನಿಜವಾಗ್ಲೂ ಹತ್ತಿದ್ದು ನಿಜ ಅದು. ಅಂದರೆ ಅಷ್ಟು ದಿನಗಳು ನನ್ನ ಮನೆಯವ್ರನ್ನ ಬಿಟ್ಟಿದ್ದಿದ್ದೇ ಇಲ್ಲ. ಸೊ ಅದೇನಾಗುತ್ತೆ ಅಂದರೆ ಆ ಒಂದು ವಾತಾವರಣ, ಅಲ್ಲಿ ಟಾಸ್ಕ್ಗಳಾಗಿರ್ಬೋದು ಅಥವಾ ಗೊತ್ತಲ್ಲ, ನಮ್ಮವ್ರು ಅಲ್ಲದೇ ಇರೋರು ಇರ್ತಾರೆ. ಸೊ ಅದೇನಾಗುತ್ತೆ ಅಂತಂದರೆ ಆ ಒಂದು ಎನ್ವಿರಾನ್ಮೆಂಟ್ ನಮ್ಮನ್ನು ಮೆಂಟಲಿ ಕುಗ್ಸ್ತಾ ಹೋಗುತ್ತೆ. ನಾವು ಅನ್ಕೋತೀವಿ ಎಷ್ಟೇ, ಇಲ್ಲ ನಾವು ಸ್ಟ್ರಾಂಗ್ ಅಂತ. ಇಲ್ಲ, ಅದೊಂದು ಪಾಯಿಂಟಲ್ಲಿ ಅದು ಹಾಗಾಗೇ ಆಗ್ತೀವಿ ನಾವು. ಆ ಟೈಮಲ್ಲಿ ನನಗೆ ಬೇಕಾಗಿತ್ತು ಮನೆಯವರು. ಆ ಟೈಮಲ್ಲಿ ಅವ್ರು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅದು ನನ್ನನ್ನು ಇನ್ನೂ ಬೂಸ್ಟ್ ಮಾಡ್ತು. ಸೊ ಅಮ್ಮ ಬಂದು ಹೇಳಿದ್ದು ಅದೇನೆ, ಬಾಟಮ್ 2ಗೆ ಹೋಗಿದ್ಯಾ ಅಂತ ಕುಗ್ಗಬೇಡ ಅಂತ ಹೇಳಿ ಅಮ್ಮ ಹೇಳಿದ ಮಾತುಗಳು. ಆ್ಯಂಡ್ ನನ್ನ ತಮ್ಮನ ನೋಡಿದ್ದು ಅದೆಲ್ಲ. ಆ್ಯಂಡ್ ಅಲ್ಲಿ ಒಳಗಡೆ ಇದ್ದಾಗ ಅದೊಂದು ಯೋಚನೆ ಇರುತ್ತೆ, ಮನೆಯವ್ರು ಹೇಗಿದ್ದಾರೋ ಏನೋ, ಅವ್ರ ಹೆಲ್ತ್ ಹೇಗಿದೆಯೋ. ಆ್ಯಂಡ್ ನನ್ನ ತಮ್ಮಂಗೆ ಡಿಸೆಂಬರ್ ಆದರೆ ಅವನಿಗೆ ಚಳಿ ಜಾಸ್ತಿ ಆದರೆ ಅವನಿಗೆ ಕಷ್ಟ. ಸೊ ಹಾಗಾಗಿ ಅದೆಲ್ಲ ಯೋಚನೆ ಮಾಡ್ತಿದ್ದೆ. ಬಟ್ ಅವ್ರು ಬಂದಮೇಲೆ ನಮ್ಮವರೆಲ್ಲ ಆರಾಮಾಗಿದ್ದಾರಪ್ಪ, ಇಲ್ಲಿ ನಮ್ಮ ಆಟ ನಾವು ಇಲ್ಲಿ ಆಡ್ಬೋದು ಅನ್ನೋದೊಂದು ತಲೆಗೆ ಬರುತ್ತೆ. ಅಂದರೆ ಆಟ ಆಡ್ಬೋದು, ನಾವಿಲ್ಲಿ ಏನು ಬಂದಿದ್ದೀವಿ ಆರಾಮಾಗಿರ್ಬೋದು ಅನ್ನೋ ಥರ ತಲೆಗೆ ಬಂದಿತ್ತು ನನಗೆ. ಸೊ ಅವ್ರು ಬಂದಿದ್ದು ನನಗೆ ಒಂಥರ ಈ ಮರಳುಗಾಡಲ್ಲಿ ನೀರು ಸಿಗುತ್ತಲ್ಲ, ಮರಳು ಭೂಮಿಲಿ ನೀರು ಸಿಕ್ಕೋ ಹಾಗೆ ಆಗಿತ್ತು ನನಗೆ. ಐ ವಾಸ್ ವೆರಿ ಹ್ಯಾಪಿ. ಮತ್ತೊಂದು, ನಿಮ್ಮ ತಮ್ಮಂಗೆ ಮಂಜುನಾಥ್ ಅವ್ರಿಗೆ ಅಕ್ಕ ಅಲ್ಲ, ನೀವು ಅಮ್ಮ ಆಗಿಬಿಟ್ಟಿದ್ದೀರಾ. ಅಮ್ಮನ ಥರ ಆರೈಕೆ ಮಾಡ್ತೀರಾ. ತಮ್ಮನ ಬಗ್ಗೆ ಹೇಳಿ. ನನ್ನ ತಮ್ಮನ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಅದೇ ಹೇಳ್ದಾಗೆ, ಅವ್ನು ನನಗೆ ತಮ್ಮ ಅಲ್ಲ, ನನ್ನ ಮಗ. ಸೊ ಹಾಗಾಗಿ ಅವನದೇ ಸ್ವಲ್ಪ ಯೋಚನೆ ಜಾಸ್ತಿ ಆಗಿತ್ತು. ಚಳಿಗಾಲ ಅಂದರೆ ಅವನಿಗೆ ಆಗಲ್ಲ, ಆ ಯೋಚನೆಲೇ ಒಂದು ಸ್ವಲ್ಪ ನಾನು ಡೌನ್ ಆಗಿದ್ದೆ. ಬಟ್ ಅವ್ರನ್ನೆಲ್ಲ ನೋಡಿದ್ಮೇಲೆ ಅದೊಂಥರ ಖುಷಿ ಆಯಿತು. ನನ್ನ ತಮ್ಮನ ಬಗ್ಗೆ ಅದೊಂದು ಸ್ಟೇಟ್ಮೆಂಟೇ ಹೇಳ್ಬಿಟ್ಟಿದ್ದೀನಿ, ಇನ್ನೇ ನನ್ನ ತಮ್ಮ ಅಲ್ಲ, ಅವ್ನು ನನಗೆ ಮಗ ಅಂತ ಹೇಳ್ಬಿಟ್ಟಿದ್ದೀನಿ. ಇದ್ರ ಮೇಲೆ ನಾನು ಇನ್ನೇನು ಹೇಳಲಿ ಅವನ ಬಗ್ಗೆ.